ಅನುದಾನದ ಕೊರತೆ ವಿಚಾರದಲ್ಲಿ ಶಾಸಕರು ತಮ್ಮ ಅಸಮಾಧಾನವನ್ನು ಹೊರಹಾಕೋದನ್ನ ನಿಲ್ಲಿಸಿಲ್ಲ. ಆರಂಭದಿಂದಲೂ ಕೂಡ ಈಗ ಕೇಳಿ ಬರ್ತಾ ಇದೆ. ಸರ್ಕಾರ ಶುರು ಆದಾಗಿನಿಂದಲೂ ಕೂಡ ಒಂದೆರಡು ತಿಂಗಳು ಚೆನ್ನಾಗಿತ್ತು. ಅದಾದ ನಂತರ ಅನುದಾನ ಯಾವಾಗ ಸಿಗಕ್ಕೆ ಶುರು ಆಗಿಲ್ವೋ ಆವಾಗಿನಿಂದ ಶುರು ಆಯಿತು. ಅನುದಾನಕ್ಕಾಗಿ ಗ್ಯಾರಂಟಿ ರದ್ದು ಮಾಡಿ ಅಂತ ಶಾಸಕ ಗವಿಯಪ್ಪ ಅವರು ಹೇಳಿರುವಂಥ ಮಾತೇನಿದೆ. 2 ಗ್ಯಾರಂಟಿ ರದ್ದು ಮಾಡಿದೆ, ಅನುದಾನ ಸಿಗುತ್ತೆ ಅಂತ ಅಪಸ್ವರವನ್ನ ಎತ್ತಿದ್ದಾರೆ. ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ನ ಶಾಸಕ ಗವಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ನಲ್ಲಿ ಅನುದಾನ ಸಿಗದೆ ಆಕ್ರೋಶಗೊಂಡಿರೋ ಅನೇಕ ಶಾಸಕರು ಕೂಡ ಇದ್ದಾರೆ. ಬಹಿರಂಗ ಮಾತನಾಡದೆ ಆಕ್ರೋಶವನ್ನ ಹಿಡಿದಿಟ್ಟುಕೊಂಡಿದ್ದಾರ ಶಾಸಕರು. ಅನುದಾನ ಸಿಗದೆ ಮತ್ತಷ್ಟು ಶಾಸಕರು ಮುಂದೆ ಧ್ವನಿ ಎತ್ತುತ್ತಾರ. ಧ್ವನಿ ಎತ್ತದೇ ಇರೋ ರೀತಿಯಲ್ಲಿ ಅಡಗಿಸ್ತಾರೆ ಅಷ್ಟೇ. ಅನ್ಯಾಯ ಮಾಡ್ತಾ ಇರೋದು ಆ ಶಾಸಕರಿಗಲ್ಲ, ಅನ್ಯಾಯ ಮಾಡ್ತಾ ಇರೋದು ಆ ಕ್ಷೇತ್ರಗಳಿಗೆ ಅನ್ಯಾಯವನ್ನ ಮಾಡ್ತಾ ಇರುವಂಥದ್ದು. ಸೊ ಈಗ ಏನಾಗಿದೆ, ಅನುದಾನ ಸಿಗದ ಶಾಸಕರ ಅಳಲು ಏನು ಹಾಗಿದ್ದಾಗ ಗವಿಯಪ್ಪನವರು ಒಂದು ಹೇಳ್ಕೊಂಡಿದ್ದಾರೆ ಬಹಿರಂಗವಾಗಿ. ಕಾರಣ ಆ ಪಕ್ಷದಲ್ಲಿ ಸ್ವತಂತ್ರ ಇದೆ, ನಾವು ಆಚೆ ಬಹಿರಂಗವಾಗಿ ಮಾತನಾಡಬಹುದು, ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ, ನಮ್ಮಲ್ಲಿ ಹೇಳ್ಕೊಳ್ಳುವಂಥ ಸ್ವತಂತ್ರತೆ ಇದೆ. ಇವೆಲ್ಲವೂ ಕೂಡ ಅವರಿಗೆ ವಿಶ್ವಾಸದಿಂದಾಗಿ ಗವಿಯಪ್ಪನವರು ಆ ರೀತಿಯಾಗಿ ಹೇಳಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅಂಥೇಳಿ. ಬಟ್ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿಗೆ ಹೋದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸ್ವತಂತ್ರತೆ ಇಲ್ಲ ನಮ್ಮಲ್ಲಿ, ಪ್ರಜಾಪ್ರಭುತ್ವ ಇಲ್ಲ ನಮ್ಮಲ್ಲಿ, ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ನಮ್ಮಲ್ಲಿ ಅವಕಾಶ ಇಲ್ಲ ಅಂತ ಅಂದ್ಕೊಳ್ತಾರೇನೋ ಪಾಪ ಅವರು. ಸೊ ಅನುದಾನ ಸಿಗದ ಶಾಸಕರ ಅಳಲು ಏನು? ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕ್ಷೇತ್ರಗಳಿಗೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ರು ಸುಕೇಶ್. ಅನುದಾನಗಳು ಸಿಗ್ತಾ ಇದೆ, ಬಟ್ ಎಕ್ಸ್ಟ್ರಾ ಏನಾದರೂ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ ಅಂತ ಅಂದಾಗ ಅದಕ್ಕೆ ಸ್ಪೆಷಲ್ ಗ್ರ್ಯಾಂಟ್ಸ್ಗಳು ಸಿಗ್ತಾ ಇಲ್ಲ, ಆ ದುಡ್ಡಿಲ್ಲ ಅಂತ ಹೇಳಿ. ಗ್ಯಾರಂಟಿ ಬಿಟ್ಟು ಉಳಿದ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಸ್ತೆಗಳೇ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ಇನ್ನುಳಿದಂಥ ಯಾವ ಅಭಿವೃದ್ಧಿಗಳಿಗೆ ದುಡ್ಡು ಬರ್ತಾ ಇದೆ ಹೇಳಿ? ಎಲ್ಲ ಜಿಲ್ಲೆಗಳಲ್ಲೂ ರಸ್ತೆಗಳು ಹಣೆ ಬರನೇ ಇದೇ ಆಗಿದೆ. ಗ್ಯಾರಂಟಿ ನೆಪದಲ್ಲಿ ಕ್ಷೇತ್ರಗಳಲ್ಲಿ ರಸ್ತೆ ನಿರ್ಮಾಣಕ್ಕೂ ಕೂಡ ಅನುದಾನ ಬಿಡುಗಡೆಯಾಗಿಲ್ಲ. ನೋಡಿ, ಗ್ಯಾರಂಟಿ ನೆಪದಲ್ಲಿ ಕ್ಷೇತ್ರಗಳಲ್ಲಿ ರಸ್ತೆ ನಿರ್ಮಾಣಕ್ಕೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಬೇರೆ ಎಲ್ಲ ಯಾಕಡೆ ಹೋಗೋದಾ? ಬೆಂಗಳೂರಿನ ಕಥೆನೇ ಹೇಳೋಣಲ್ವಾ? ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಬರ್ತಾ ಇರುವಂಥ ಸಂದರ್ಭದಲ್ಲಿ, 1.5 ಕೋಟಿ ಜನಸಂಖ್ಯೆ ಇರುವಂಥ ಸಂದರ್ಭದಲ್ಲಿ ಇಷ್ಟೊಂದು ಇಲ್ಲೆಲ್ಲ ದುಡ್ಡು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಅನ್ನೋದಾದರೆ, ಆದರೂ ಕೂಡ ರಸ್ತೆಗಳು ಸರಿಯಾಗಿಲ್ಲ. ಈಗಾಗಲೇ ನಡೀತಾ ಇರುವಂಥ ಹಳೆ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಹಾಗೆ ನಿಂತ್ಕೊಂಡಿವೆ. ಅನುದಾನ ಬಿಡುಗಡೆ ಆಗದೆ ಕಾಮಗಾರಿ ಅರ್ಧಕ್ಕೆ ನಿಂತುಬಿಟ್ಟಿವೆ. ಅನುದಾನ ಬಿಡುಗಡೆ ಆಗದಿದ್ದರೆ ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಶಾಸಕರ ಅಭಿಪ್ರಾಯ, ಅಳಲು, ನೋವು, ಸಂಕಟ. ಜನ ಅದನ್ನು ನೋಡ್ತಾ ಇರ್ತಾರೆ. ಜನಕ್ಕೇನು, ಚೆನ್ನಾಗಿ ಒಂದಿಷ್ಟು ರಸ್ತೆ ಕೊಟ್ಬಿಡಿ ಸಾಕು, ಕರೆಕ್ಟಾಗಿ ನಮಗೆ ಬೇಕಾಗಿರೋ ಸಂದರ್ಭದಲ್ಲಿ ಕರೆಂಟ್ ಇದ್ದರೆ ಸಾಕು, ನೀರಿದ್ದರೆ ಸಾಕು, ಇವಿಷ್ಟು ಸರಿಯಾಗಿ ಕೊಡಿ, ಆಮೇಲೆ ಇನ್ನು ಉಳಿದಿದ್ದೇನಾದರೂ ಮಾಡ್ಕೊಳ್ಳಿ ಹೆಚ್ಚಿನದ್ದು ಅಂತ ಹೇಳ್ತಾರೆ. ರಸ್ತೆಯನ್ನೇ ಸರಿಯಾಗಿ ಕೊಡದೆ ಈಗ ಒಂದಿಷ್ಟು ನೋವು, ಸಂಕಟ ಅವರಲ್ಲಿದೆ. ಅಂದರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದು 40,000 ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಅವ್ರ ಜೊತೆಗೆ ನಾವು ಸಾಥ್ ಕೊಡೋಣ, ಎಲ್ಲರೂ ಕೂಡಿ ಜನರು ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತನ್ನು. ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ 2-3 ಗ್ಯಾರಂಟಿಗಳನ್ನು ನಿಲ್ಲಿಸಿದರೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಬರುತ್ತೆ ಅನ್ನುವಂಥ ಅರ್ಥದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಾಂಗ್ರೆಸ್ ಶಾಸಕರಾಗಿದ್ದಂಥ HR ಗವಿಯಪ್ಪನವರು ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದರು. ಹೀಗಾಗಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ವಿರೋಧ ಪಕ್ಷದವರು ಸಹಿತ ಸಾಕಷ್ಟು ರೀತಿಯಿಂದ ಇದುವರೆಗೂ ನಾವು ಹೇಳ್ತಾ ಇದ್ವಿ ಅನುದಾನ ಇಲ್ಲ ಅಂತೇಳಿ, ಇದೀಗ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ HR ಗವಿಯಪ್ಪನವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೋಗೋಣ. ಸರ್, ಈಗ ನಿನ್ನೆ ನೀವೊಂದು ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಬೇಕಂದ್ರೆ 1-2-3 ಗ್ಯಾರಂಟಿಗಳು ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ರಿ ಸರ್. ಇಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವಾಗ ಸಾಕಷ್ಟು ಅನುದಾನಗಳು. ಇವಾಗ ನಮಗೆ ಒಂದು ಕಾರ್ಯಕ್ರಮ ಹೇಳ್ಬೇಕಂದ್ರೆ ಬೈಲದಗೆರೆಯಿಂದ ಚಿನ್ನಾಪೂರಿಗೆ ಒಂದು 7 ಕಿಲೋಮೀಟ್ರ್ ರೋಡ್ಗೆ ಒಂದು 20 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಸಾಹೇಬರು. ಅದು ಸಂತೋಷವಾಗಿ ನಾವೆಲ್ಲರೂ ಅಲ್ಲಿ ರೈತರ ಮುಖಂಡರನ್ನ ಮತ್ತು ಹಳ್ಳಿ ಮಂದಿನ ಎಲ್ಲ ಕರ್ಕೊಂಡು ನಾವು ಆ ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಇನ್ನೊಂದು ಕಾರ್ಯಕ್ರಮ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು
ನಾನು 2 ತಿಂಗಳ ಹಿಂದ್ಗಡೆ ಸ್ವಲ್ಪ ಒಂದು ಕಾಮಗಾರಿ ADB ಇದರಲ್ಲಿ ನಿಂತೋಗಿತ್ತು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರಲ್ಲಿ ನಿಂತೋಗಿತ್ತು. ನಾನು ರಿಕ್ವೆಸ್ಟ್ ಮಾಡಿಕೊಂಡ್ರಿಗಿನ ಅವರು ನನಗೊಂದು 7 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಅದು ಆ ಕಾಮಗಾರಿ ಕೂಡ ಚಾಲನೆ ಕೊಡಲಿಕ್ಕೆ ನಾನು ಅದು ಹೋಗಿದ್ದೆ. ಹೋದವಾಗ ಯಥಾ ರೀತಿಯಲ್ಲಿ ಪಾಪ ಎಲ್ಲರೂ ಬರ್ತಾರಲ್ಲ, ಬಂದು ರೈತರು ಎಲ್ಲ ಬಂದುಬಿಟ್ಟು ಇಲ್ಲ ಸ್ವಲ್ಪ ಮನೆಗಳು ಕೂಡ ಮಾಡಿಕೊಡ್ರಿ ಒಳ್ಳೆಯದಾಗುತ್ತೆ. ನಾನು ಹೇಳಿದೆ ಇಲ್ಲ, ಆಗಲೇ ಗ್ಯಾರಂಟೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಹೋದ ವರ್ಷ ಸ್ವಲ್ಪ ಆಗಲೇ 40,000 ಮನೆಗಳು ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಈ ವರ್ಷ ಕೂಡ ನಾವು ಕೇಳಿಕೊಂಡು ಇನ್ನೂ ಸ್ವಲ್ಪ ಮನೆಗಳು ಅದೇನು ಬಿಡುಗಡೆ ಮಾಡಿದ್ಮೇಲೆ ನಿಮಗೇನು ಅನುಕೂಲ ಮಾಡಬೇಕು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ಹೇಳಿದ್ದೆ ಅಷ್ಟೇ. ಆಗಲಿ ಅದು ಮಿಸ್ಇಂಟರಪ್ಟ್ ಮಾಡಿಕೊಂಡು ಐ ಡೋಂಟ್ ನೋ ವೈ ಇಟ್ ಹಸ್ ಬೀನ್ ಸ್ಟ್ರಾಲಿಂಗ್. ಅದು ಸರ್, ಈಗ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಸರ್. ಅಂದರೆ ತಾವು ಹೇಳ್ತೀರಿ ಈಗ ಅಭಿವೃದ್ಧಿ ಕಾಮಗಾರಿ ಅಂದರೆ ಪ್ರಮುಖವಾಗಿ ಶಕ್ತಿ ಯೋಜನೆಯನ್ನು ಆದರೂ ನಿಲ್ಲಿಸಬೇಕು ಅಥವಾ ಒಂದು 2-3 ಗ್ಯಾರಂಟಿಗಳನ್ನ ನಿಲ್ಲಿಸಿದರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ತಾವು ಹೇಳಿದ್ರಿ ಸರ್. ಇವೆಲ್ಲ ಐ ಡೋಂಟ್ ನೋ ವೈ ಇಟ್ ಹಸ್ ಬೀನ್ ಇಂಟರಪ್ಟೆಡ್. ಇಟ್ ಇಸ್ ಮೈ ಪರ್ಸ್ನಲ್ ಡಿಸ್ಕಷನ್. ಎಲ್ಲೋ ಒಂದು ಕಡೆ ನಾವು ಕಾರ್ನಲ್ಲಿ ಕೂತ್ಕೊಂಡು ಮಾತಾಡಿರೋದು. ಐ ಡೋಂಟ್ ನೋ ವೈ ಇಟ್ ಹಸ್ ಬೀನ್ ಇಟ್ ಹಸ್ ಬೀನ್ ಮಿಸ್ಇಂಟರಪ್ಟೆಡ್. ಅದೆಲ್ಲ ಇಲ್ಲೇ ಇಲ್ಲ. ಇವಾಗ ಯಾವ ಮಿಸ್ಇಂಟರ್ಪ್ರಿಟೇಡ್ ಏನಿಲ್ಲ ಸರ್. ನಿಮ್ಮ ಸಂಕಟವನ್ನು ನೀವು ಹೇಳ್ಕೊಂಡಿದ್ದೀರಾ ಪಾಪ. ಆಮೇಲೆ ಬಿಸಿ ಮುಟ್ಟಿದ ಮೇಲೆ ನೀವು ಒಂಚೂರು ಮಾತನಾಡಿದ್ದೀರಾ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಪಾಪ ಗವಿಯಪ್ಪನವರಿಗೆ ಒಂಥರ ಸಂಕಟ. ಬಿಸಿ ತುಪ್ಪ ನುಂಗಕ್ಕೂ ಆಗಲ್ಲ, ಉಗುಳಕ್ಕೂ ಆಗಲ್ಲ. ಪಾಪ ಹೇಳೋದೇನೋ ಹೇಳಿಬಿಟ್ರು, ಯಾಕಾದರೂ ಹೇಳ್ಬಿಟ್ನೋ ಅನ್ನೋ ರೀತಿಯಲ್ಲಿ ತುಂಬ ಶಾಸಕರಿಗೆ ಇದೇ ಗೋಳಾಟ ಇದ್ದಂಗಿದೆ. ಅವ್ರು ಯಾರೂ ಹೇಳ್ಕೊಂಡಿಲ್ಲ, ಒಳಗೊಳಗೆ ಹೇಳ್ಕೊಂಡಿದ್ದಾರೆ. ಇವರು ಒಂದು ಯಾವುದೋ ವೇದಿಕೆಯಲ್ಲಿ ಹೇಳ್ಕೊಂಬಿಟ್ಟು ತಗಲಾಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಬಟ್ ಈ ವಿಚಾರದಲ್ಲಿ BJP ಹೇಳ್ತಾ ಇರೋದು ಸತ್ಯ ಅಲ್ವಾ? ಹಾಗಿದ್ದಾಗ ಅನುದಾನಗಳು ಸಿಗ್ತಾ ಇಲ್ಲ ಶಾಸಕರಿಗೆ ಅನ್ನೋದು? ಅರುಣ್, ಹೌದು. ಗವಿಯಪ್ಪ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿ ಸಿಕ್ಕಾಕೊಂಡಿರೋದು ನೀವು ಹೇಳುವಂಥದ್ದು ಸತ್ಯ. ಯಾಕೆಂದ್ರೆ ಆ ಕಾಂಗ್ರೆಸ್ನ ಬಹುತೇಕ ಶಾಸಕರಿಗೆ ಇದೇ ನೋವಿದೆ. ಅವರ ಕ್ಷೇತ್ರಕ್ಕೆ ಈಗಿರುವಂತಂದ್ರೆ ಹಿಂದೆ ಯಾವೆಲ್ಲ ಕಾಮಗಾರಿಗಳು ನಡೀತಾ ಇದ್ದವೋ ಅದಕ್ಕೆ ಅನುದಾನ ರಿಲೀಸ್ ಆಗ್ತಿಲ್ಲ. ಹಾಗಾಗಿ ಹಿಂದಿನ ಕಾಮಗಾರಿಗಳೇ ತಡೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಹೋಗಿ ರಸ್ತೆ ಕಾಮಗಾರಿಗೂ ಕೂಡ ಆಗ್ತಿಲ್ಲ ಅನ್ನುವಂಥದ್ದು ಶಾಸಕರ ಅಳಲು. ಯಾಕೆಂದ್ರೆ ಒಂದು ಗ್ರಾಮ ಅಥವಾ ಹಳ್ಳಿ ಅಥವಾ ಕ್ಷೇತ್ರಕ್ಕೆ ಪ್ರಮುಖವಾಗಿ ಬೇಕಾದಂಥದ್ದು ರಸ್ತೆಗಳು, ಚರಂಡಿಗಳು, ನೀರು, ಈ ಸೌಲಭ್ಯಗಳು ಇರಬೇಕು. ಇದನ್ನು ಕೂಡ ಕೊಡೋಕೆ ಆಗ್ತಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಶಾಸಕರ ಅಳಲು. ಅನೇಕ ಬಾರಿ ಪಕ್ಷದ ವೇದಿಕೆಗಳಲ್ಲಿ ಕೆಲವೊಂದು ಶಾಸಕರು ಈ ಒಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಗ CM ಅವರು ಮತ್ತೆ DCM ಅವರು ಮುಂದೆ ನೋಡೋಣ ಅನ್ನುವಂತಹ ಸಂಜಾಷಣೆ ಕೊಟ್ಟು ಮುಂದೆ ಹಾಕಿದ್ದಾರೆ. ಆದ್ರೆ ಇದು ಎಷ್ಟುವರೆಗೂ ಮುಂದೆತ್ಕೊಂಡು ಹೋಗುತ್ತೆ? ಕ್ಷೇತ್ರದಲ್ಲಿ ಶಾಸಕರು ಮುಖವನ್ನು ತೋರಿಸಬೇಕಾಗತ್ತೆ. ನಿತ್ಯವೂ ಕೂಡ ಸಾವಿರಾರು ಜನ ಅವ್ರ ಮನೆ ಮುಂದೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಉತ್ತರವನ್ನೇ ಹೇಳಬೇಕಾಗತ್ತೆ. ಈ ಒಂದು ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆ. ಹಾಗಾಗಿನೇ ಗವಿಯಪ್ಪ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರೆ ಅನೇಕ ಶಾಸಕರು ತಮ್ಮ ಆಕ್ರೋಶವನ್ನ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ. ಒಂದ್ ವೇಳೆ ಹೊರಗಡೆ ಮಾತನಾಡಿದ್ರೆ ನೋಟಿಸ್ ಅನ್ನ ಕೊಡ್ತಾರೆ, ಪಕ್ಷದ ವಿರೋಧಕ್ಕೆ ಗುರಿ ಆಗ್ಬೇಕಾಗುತ್ತೆ. ಸೊ ಎಲ್ಲಾ ಹಿನ್ನೆಲೆಯಲ್ಲಿ ಅನೇಕ ಶಾಸಕರು ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಅನುದಾನದ ಕೊರತೆಗಳಿಂದ ಕ್ಷೇತ್ರದಲ್ಲಿ ಶಾಸಕರು ಹೋಗದೇ ಇರುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಅಥವಾ CM ಅವರು ಸಮರ್ಪಕವಾದಂತಹ ಅನುದಾನವನ್ನು ಕೊಡದೆ ಹೋದ್ರೆ ಬಹುಶಃ ಮತ್ತಷ್ಟು ಆಕ್ರೋಶಗಳು ಕಾಂಗ್ರೆಸ್ ವಲಯದಿಂದನೇ ಬಹಿರಂಗವಾಗಿ ಬರುವಂತಹ ಸಾಧ್ಯತೆ ಇದೆ. ಇದೆಲ್ಲವನ್ನು ಕೂಡ ಸರ್ಕಾರ ಅಥವಾ CM ಅವರು ಯಾವ ರೀತಿ ಸಂಭಾಳಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.